ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರ್ಕೆರೆ ಹೋಬಳಿ ಚೆನ್ನೇನಹಳ್ಳಿ ಹಾಲಿನ ಡೈರಿಯಲ್ಲಿ ಕಾರ್ಯದರ್ಶಿಯ ಹಾಲಿನ ಚೀಟಿಯ ಕಳ್ಳಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚೆನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿಯಲ್ಲಿ ಕಾರ್ಯದರ್ಶಿ ಜೆಎಂ ಪುಟ್ಟರಾಜು ಹಾಲಿನ ಚೀಟಿ ನೀಡುವಲ್ಲಿ ಸಖತ್ ಗೋಲ್ಮಾಲ್ ಮಾಡಿದ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ರೈತ ಹರೀಶ್ ಅವರು ಹಾಲು ಕೊಳ್ಳಲು ಸಾರ್ವಜನಿಕರಿಗೆ ಒಂದೇ ಹಾಲಿನ ಚೀಟಿಯನ್ನು ಬೇರೆಯವರಿಗೆ ನೀಡಿ ಡೈರಿಗೆ ಬರಬೇಕಾಗಿದ್ದ ಆದಾಯಕ್ಕೆ ಭ್ರಷ್ಟಾಚಾರ ಮಾಡಿ ಅದೇ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಾರೆಂದು ರೈತ ಹರೀಶ್ ಅವರು ಆರೋಪಿಸಿದರು. ಕೂಡಲೇ ಬಮೂಲ್ ನಿರ್ದೇಶಕರು ಜೆಎಂ ಪುಟ್ಟರಾಜು ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವೆ ಎಂದು ಮಾತನಾಡಿದರು. ನಡೀತಾ ಇದೆ ಅಂತ ಕಂಡುಬಂತು. ನೀವೆಲ್ಲ ಏನ್ ಮೇಡಮ್, ಚೆನ್ನೈನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜೆಎಂ ಪುಟ್ಟರಾಜು ಅಂತ ಸೆಕ್ರೆಟರಿ. ಅವ್ರು ಏನ್ ಮಾಡವ್ರೆ ಅಂದ್ರೆ, ಡೈಲಿ ಈಗ ಯಾರಾದ್ರು ರೈತರುಗಳು ಬಂದು ಡೈರಿಗೆ ಹಾಲು ಹಾಕ್ತಾರೆ. ಇವ್ರು ಹಾಕ್ತಾಗ ಏನ್ ಮಾಡ್ತಾರೆ, ಈ ಲೋಕಲ್ ಸೇಲ್ ಅಂತ ಮಾಡ್ತಾರೆ. ಈ ಲೋಕಲ್ ಸೇಲ್ ಮಾಡಿದಾಗ ಏನ್ ಮಾಡ್ತಾರೆ, ಅವ್ರು ಸ್ಲಿಪ್ ಕೊಡ್ಬೇಕು. ಒಂದ್ ಲೀಟರ್ಗೆ ಒಂಥರ ವೈಟ್ ಸ್ಲಿಪ್ ಬರ್ತದೆ, ಅರ್ಧ ಲೀಟರ್ಗೆ ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಕಲರ್ ಒಂದು ಸ್ಲಿಪ್ ಇದೆ. ಇವ್ರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈಗ ಯಾರು ತಗೊಳಕ್ ಬರ್ತಾರ ಲೋಕಲ್ ಸೇಲು, ಈಗ ಮಕ್ಳಿಗೆ ಒಳ್ಳೆ ಆರೋಗ್ಯ ಇರ್ತದೆ ಅಂದ್ಬಿಟ್ಟು ಡೈರಿಗೆ ಬಂದು ಹಾಲು ತಗೊಳಕ್ ಬರ್ತಾರೆ. ಈಗಪ್ಪ ಏನ್ ಮಾಡ್ತಾನೆ ಸೆಕ್ರೆಟರಿ ಅಂದ್ರೆ, ಆ ಸ್ಲಿಪ್ ಕೆಲವ್ರಿಗೆ ಏನೋ ಸ್ಟ್ರಿಕ್ಟ್ ಬಂದವ್ರಿಗೆ ಸ್ಲಿಪ್ ಅವ್ರಿಗೂ ಕೊಟ್ಬಿಡ್ತಾರೆ. ಆ ಸ್ಲಿಪ್ ಏನ್ ಮಾಡ್ತಾರೆ, ಪಾಪ ಮನೆ ತಗೊಂಡೋಗಲ್ಲ ಅವರು, ಅಲ್ಲಿ ಎಸ್ಬಿಟ್ಟಿರ್ತಾರೆ. ತಿರ್ಗಿ ಅವ್ರೆಲ್ಲ ಹೋದ್ಮೇಲೆ ಏನ್ ಮಾಡ್ತಾರೆ, ಜೋಡ್ಸ್ಕೊಂಡ್ಬರ್ತಾನೆ. ಜೋಡ್ಸ್ಕೊಂಡ್ಬಂದು ಏನ್ ಮಾಡ್ತಾನೆ, ಆ ಸ್ಲಿಪ್ ಹೊಸ ಸ್ಲಿಪ್ ಇರ್ತಾವಲ್ಲ ಅದ್ರ ಕೆಳಗಡೆ ಇಕ್ಕಂತಾನೆ. ಕೆಳಗಡೆ ಇಕ್ಕೊಂಡು ಕೆಲವ್ರು ಯಾರು ಅಮಾಯಕರು ಬರ್ತಾರೆ, ಯಾರು ಗೊತ್ತಿಲ್ಲದವ್ರು ಪಾಪ ಬಡಿಗೆ ಬಂದ್ರೆ ಯಾರು ಬರ್ತಾರೆ. ಅಂದ್ರಿಗೆ ಆ ಸ್ಲಿಪ್ ಕೊಟ್ಬಿಟ್ಟು 50 ರೂಪಾಯಿ 1 ಲೀಟರ್ಗೆ ಹೊಡೆದೇ ಜೋಬಲ್ಲಿ ಇಕ್ಕಂತಾನೆ ಅಂತ ಆಯ್ತಾ. ಇನ್ನೂ ಕೆಲವ್ರಿಗೆ ಏನ್ ಮಾಡ್ತಾರೆ, ಅಮಾಯಕರು ಬಂದವ್ರಿಗೆ ಸ್ಲಿಪ್ ಬರೆಯೋದೇ ಇಲ್ಲ, ಹಂಗೆ ಹಾಕಿ ಕೊಟ್ಬಿಡ್ತಾನೆ. ಅದನ್ನ ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಡ್ಕೊಬಿಡೋದು. ಯಾರು ಈ ಕ್ಯಾಮ್ರಾ ಐತಲ್ಲ ಮೇಗಡೆ CC ಕ್ಯಾಮ್ರಾ ರೆಕಾರ್ಡ್ ಆಗ್ಬಿಡ್ತದೆ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಡ್ಕೊಬಿಡ್ತಾನೆ. ಆ 3 ಸ್ಲಿಪ್ ಅಲ್ಲೇ ಇರ್ತದೆ. ಈಗ ಸುಮ್ಮನೆ ಹಿಂಗಂತಾನೆ, ಹಿಂಗ ಕ್ಯಾಮ್ರಾ ಕಾಣಲಿ ಅಂದ್ಬಿಟ್ಟು ಹಿಂಗಂತಾನೆ ಆ ಡಸ್ಟ್ಬಿನ್ ಹಾಕತರ. ಅದೆಲ್ಲ ಅಂತ ವಿಡಿಯೋ ಇದೆ, ನಿಮ್ಗೆಲ್ಲ ವಿಡಿಯೋ ಸಮೇತ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ, ಈಗ ರೈತರುಗಳು ಪಾಪ ಸ್ಕೂಲ್ಗೆ ಸ್ವೀಟ್ಸ್ ಅಂತ ಬರ್ತದೆ, ಅದು ಫುಡ್ ಆಫೀಸಿಂದ ಅಲ್ಲಿ ಬರ್ತದೆ ಡೈರಿಗೆ. ಅದನ್ನ ಪರ್ಚೇಸಿಂಗ್ ಮಾಡಕ್ಕೆ ಮಾಮೂಲಿ ಬಿಲ್ಲಲ್ಲಿ ಇಳ್ಕೊಳ್ಳಿ ಅಂತ ಹೇಳಿರ್ತಾರೆ ರೈತರು. ಇವ್ರು ಏನ್ ಮಾಡ್ತಾನೆ ಸೆಕ್ರೆಟರಿ, 2 ಮೂಟೆ ಹೋಗಿ ಅವ್ರ ಪಾಪ 2 ಮೂಟೆ ತಗೊಳ್ತಾರೆ, ಇನ್ನೊಂದು ಮೂಟೆ ಎಕ್ಸ್ಟ್ರಾ ಬರ್ಬಿಡ್ತಾರೆ 3 ಮೂಟೆ ಅಂತ. ಅದರಲ್ಲೂ 1 ಮೂಟೆ ದುಡ್ಡು ಹೊಡಿತಾನೆ, ಇಲ್ಲೂ ಅಲ್ಲಿನ ಲೀಟರ್ ಗಟ್ಲೆ ಹೊಡಿತಾನೆ. ತಿರ್ಗಿ ಮನೆಗೆ ಏನ್ ಮಾಡ್ತಾನೆ, ಬಾಟ್ಲು ತಗೊಂಬರ್ತಾನೆ. ಆ ಬಾಟ್ಲು ಸುತ್ತ ಕವರ್ ಕಟ್ಬಿಟ್ಟು ಏನು ಗೊತ್ತಿಲ್ಲ ಮಳ್ಳೊಂತರ ಈ ಡಸ್ಟ್ಬಿನ್ ಬಕೆಟ್ ಇರ್ತಲ್ಲ, ಆ ಬಕೆಟ್ ಒಳಗೆ ಇಕ್ಬಿಟ್ಟು ಆ ತುಂಬಿರೋ ಹಾಲನ್ನ ತಗೊಂಡು ಗಾಡಿ ಡಿಕ್ಕಿಲಿ ಇಕ್ತಾನೆ. ಆ ತಗೊಂಡು ಮನೆಗೆ ಕೊಡ್ತಾನೆ. ಮನೆಗೆ ಇನ್ನೇನು ಇಲ್ಲೆಲ್ಲ ನಾವು ಸಾಯ್ಬೇಕು, ಬೆಳಿಗ್ಗೆ ಒಂದ್ ಕೂಡ್ಬೇಕು, ಬೆಳಗಿಂದ 4 ಗಂಟೆಗೆ ಎತ್ತಿ ತಣ್ಣೀರ್ ಕೈ ಇಕ್ಬೇಕು. ಅವು ಪಾವು ಚೇಳು ಅವು ಕೈಲಿ ಅವನು ಬಂದ್ರೆ ಒಂದ್ ಕುಯ್ಬೇಕಾದ್ರೆ ಕಚ್ಚಿಸ್ಕೊಬೇಕು, ಅಲ್ಲೇ ಸಾಯ್ಬೇಕು. ಇವ್ರು ಆರಾಮಾಗಿ ಹಾಲುಗೆಲ್ಲ ತಗೊಂಡೋಗಿಲ್ಲೇ ಮೋಜು ಮಸ್ತಿ ಮಾಡೋದು. ಯಾರು ಸೆಕ್ರೆಟರಿ ಮೋಜು ಮಸ್ತಿ ಮಾಡಿ ಮಕ್ಳಿಗೆಲ್ಲ ಚೆನ್ನಾಗಿರ್ಲಿ ಆರೋಗ್ಯವಾಗಿರ್ಲಿ ಅಂದ್ಬಿಟ್ಟು ಫ್ರೆಶ್ ಹಾಲು ತಗೊಂಡೋಗಿ ಕೊಡ್ತಾರೆ. ಬೆಳಿಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರು. ಅದಕ್ಕೆ ಈ ಕೂಡಲೇ ಇನ್ಮೇಲೆ ಕ್ರಮ ಜರುಗಿಸ್ಬೇಕು. ಆಮೇಲೆ ಈ ಸೇವೆಯಿಂದ ಇಮಿಡಿಯೇಟ್ಲಿ ಕಿತ್ತಾಕ್ಬೇಕು. ಮೇಡಮ್, ಅಧ್ಯಕ್ಷರಿಗೆ ಎಲ್ಲಾ ಗೊತ್ತರು ಸಹ ಅವ್ರು ಹಂಗೆ ಕಣ್ಮುಚ್ಕೊಂಡು ಸುಮ್ನೆ ಏನು ಗೊತ್ತಿಲ್ಲ ಮಳ್ಳಂತಾರ ಅವ್ರೆ ಅಧ್ಯಕ್ಷರು. ಅವ್ರಿಗೆಲ್ಲ ಗೊತ್ತು. ಕಾರಣ ಚಿಕ್ಕಪ್ಪ ಸ್ವಂತ ಅಧ್ಯಕ್ಷರು ಚಿಕ್ಕ. ಇವ್ರ ಮನೆ ಉದ್ಧಾರ ಮಾಡ್ಬಿಟ್ರೆ ರೈತರು ಪಾಪ ಬೆಳಿಗ್ಗೆ ಸಗಣಿ ಬುಗಣ ಬೆಳೆದಿ ರೊಚ್ಚ ಬೆಳೆದಿ ಹಾಲು ಕರೆದಿ ತಗೊಂಬಂದು ಹಾಕೋರ್ಗೆ ಪಾಪ ಅರಿಯ ಆಗಲ್ವಾ. ಮಾಜಿ ಸೆಕ್ರೆಟರಿ ಇದ್ದಾಗ ಹಗರಣ ಈ ತರ ಆಗಿತ್ತು. 3-4 ಲಕ್ಷ ರೂಪಾಯಿ ಹೊಡೆದ್ಬಿಟ್ಟಿದ್ರು ಅವರು. ಆಮೇಲೆ ಎಲ್ಲ ಕಂಡಿಡಿದು ಅವ್ರು ಕಟ್ಸಿದ್ದು. ಅಷ್ಟೇ ಆ ಟೈಮ್ ಕರೆಕ್ಟ್ ರಿಟರ್ನ್ ಆಗೋದು ಅವರು. ಅದನ್ನೇ ಇವ್ನು ಕಂಟಿನ್ಯೂ ಮಾಡ್ತಾನೆ. ಯಾಕಂದ್ರೆ ಅಲ್ಲೇ ಪಳಗಿದ್ದಲ್ಲ ಇವನು ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಮಾಜಿ ಸೆಕ್ರೆಟರಿ ಹತ್ರ ಎಲ್ಲ ಪಳಗಿ ತಿಳ್ಕೊಂಡಿದ್ದ. ಅವ್ರಿಗಿಂತ ಡಬಲ್ ಮಾಡ್ತಾನೆ ಇವನು. ಇನ್ನು ಇವಂಗೊಂದು 9 ವರ್ಷ 8 ವರ್ಷದಿಂದ 9 ವರ್ಷ ಇರ್ಬೇಕು. ಸದಸ್ಯರುಗಳೆಲ್ಲ ಸೇರಿ ಏನ್ ಬಾಡಿ ತೀರ್ಮಾನ ಸರ್, ಸದಸ್ಯರುಗಳೆಲ್ಲ ಸೇರಿ ಕಂಪ್ಲೇಂಟ್ ಕೊಡ್ತೀನಿ, ಈಗ ಹೋಗ್ತಾ ಇದೀನಿ. ಈ ಕಂಪ್ಲೇಂಟ್ ಕೊಟ್ಮೇಲೆ ಅವರು ಸದಸ್ಯರುಗಳು ಏನೇನ್ ಮಾಡ್ತಾರೆ ಅಂತ ಅವ್ರು ಬಿಟ್ಟು ಡೈರೆಕ್ಟರ್ ಅಧ್ಯಕ್ಷರು ಬಿಟ್ಟಿದ್ದು. ಹಂಗಾಗ್ಲಾದ್ರೆ ಡೈರೆಕ್ಟರ್ ಅಧ್ಯಕ್ಷರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ. ಇವರೆಲ್ಲ ಇನ್ವಾಲ್ವ್ ಆಗೋರು ಅಂತ. ನಮ್ಮ ಹೆಸರು ಹರೀಶ್ ಅಂತ, ಜಟ್ಟಿಪಳ್ಳಿ ಗ್ರಾಮಸ್ಥರು. ಇಲ್ಲಿ ನಾವು ಒಂದು ಮಿನಿಮಮ್ ನಮ್ಮ ಅಪ್ಪ ತೀರ್ಕೊಂಡ್ರು 1.5 ವರ್ಷ ಆಯ್ತು. ಅವರಿಂದನೂ ಹಾಲು ಹಾಕ್ತಾನೆ ಇರ್ತೀವಿ ಡೈರಿಗೆ. ಇನ್ನು ನಿನ್ಸೆಲ್ಲ ಹಾಲು ಹಾಕ್ತಾನೆ ಕಂಟಿನ್ಯೂಷನ್ ಮಾಡ್ಕೊಂಡು ಬರ್ತೀವಿ.
ಇವನು ಈ ತರ ರೈತರುಗಳಿಗೆಲ್ಲ ಅನ್ಯಾಯ ಮಾಡ್ಕೊಂಡು ಹಾಲುಗಳನ್ನೆಲ್ಲ ತಗೊಂಡು ಮನೆಗೆ ಇಟ್ಕೊಂಡು ಅವ್ರ ಮಕ್ಳುಗಳು ಚೆನ್ನಾಗಿರ್ಬೇಕು, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು, ಇವನ್ ಚೆನ್ನಾಗಿರ್ಬೇಕು, ಈ ರೈತರ ಮಕ್ಳೆಲ್ಲ ಸತ್ತೋಗ್ಬೇಕು ಇವನ್ ಲೆಕ್ಕದಲ್ಲಿ. ಲೋಕಲ್ ಸೇಲ್ ಎಷ್ಟಿದೆ ಸರ್ ಡೈರಿಲಿ? ಪರ್ ಡೇ ಲೋಕಲ್ ಸೇಲ್ ಅಂದಾಜು ಒಂದು 50 ಲೀಟರ್ನ ಒಂದು 40 ಲೀಟರ್ ತನಕ ಹೋಗ್ತದೆ. ನಮ್ಗೆ ತಿಳಿದ ತರ ಜನಸೇವಾ ವಿದ್ಯಾಕೇಂದ್ರಕ್ಕೆ ಎಷ್ಟು ಹಾಲು ಹೋಗೋದು, ಅದು ಯಾವ ಲೆಕ್ಕ ತರ ಬರ್ತಾ ಇದೆ ನಿಮ್ಗೆ? ಹಾ ಅದು ಯಾವ ಲೆಕ್ಕ ತರ ಬರ್ತಾ ಇದೆ ಜನಸೇವಾ ವಿದ್ಯಾಕೇಂದ್ರ? ಜನರೆಲ್ಲ ಚನ್ನಹಳ್ಳಿ ಜಟ್ಟಿಪಳ್ಳಿ ಇದು ಲೇಔಟ್ಗಳು ಸಿಕ್ಕಾಪಟ್ಟೆ ಇದೆಯಲ್ಲ, ಅವರೇ ಬೆಳಿಗ್ಗೆ ಎದ್ರೆ ಫ್ರೆಶ್ ಹಾಲ್ ಬೇಕು ಅಂದ್ಬಿಟ್ಟು ಪ್ಯಾಕೆಟ್ ಹಾಲು ಕುಡಿತಾರೆ ಅಂದ್ಬಿಟ್ಟು ಫ್ರೆಶ್ ಹಾಲ್ಗೆ ಬರ್ತಾರಲ್ಲ, ಅವರೇ ಪಾಪ ಬಂದು ಬೆಳಿಗ್ಗೆ ವಾಕಿಂಗ್ ಅಲ್ಲಿ ಬಂದು ತಗೊಂಡ್ ಹೋಗ್ತಾರೆ. ರೈತರ ಮೇಲೆ ಒಂಥರ ನಂಬಿಕೆ ಅವರಿಗೆ. ರೈತರ ಮೇಲೆ ಏನೋ ಫ್ರೆಶ್ ಹಾಲ್ ತಗೊಂಡ್ಬರ್ತಾರೆ, ಡೈರಿ ಫ್ರೆಶ್ ಸಿಗ್ತದೆ ಅಂತ ಬರ್ತಾರೆ. ಆ ಫ್ರೆಶ್ ಹಾಲಲ್ಲಿ ಇವನ್ ಏನ್ ಮಾಡ್ತಾರೆ ಹೇಳಿ, ಸೆಕ್ರೆಟರಿ ಸ್ಲಿಪ್ ಕೊಡೋ ತರ ಕೊಡ್ತಾನೆ. 1 ಲೀಟರ್ ಒಂದು ಸ್ಲಿಪ್ ಕೊಟ್ರೆ 50 ರೂಪಾಯಿ ಹೋಯ್ತಲ್ಲ, 50 ರೂಪಾಯಿ ಬಕಸ್ ಹಾಕೊಂಡು ಇಟ್ಕೊಂಡು ಹೋಗ್ತಾನೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಏನು ಗೊತ್ತಿಲ್ಲನು ಅದನ್ನ ಹಂಗೆ ನಾಟಕ ಆಡ್ಕೊಂಡು ಸುಮ್ಮನವ್ರಿ ಅಧ್ಯಕ್ಷರು. ಅದಕ್ಕೆ ಈಗ ಮೇಲಧಿಕಾರಿಗಳಿಗೆಲ್ಲ ಬೆಳಿಗ್ಗೆ ಇವತ್ತು ರಜೆ ಇದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಅಧ್ಯಕ್ಷರಿಗೂ ಸಂಜೆ ಕಂಪ್ಲೇಂಟ್ ಕೊಡ್ತೀನಿ, ಎಲ್ಲ ಡೈರೆಕ್ಟರ್ಗಳಿಗೂ ಒಂದೊಂದು ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ರೈತರುಗಳನ್ನ ಕರ್ಕೊಂಡೋಗಿ ಒಂದು ಕಂಪ್ಲೇಂಟ್ ತಗೊಳ್ತೀನಿ. ಹಂಗೂ